ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನೀನು ನಿಶ್ಚಿಂತೆಯಿಂದ ಕಾರ್ಯ ಸಾಧನೆಗೆ ಗಮನ ಕೊಡು. ಆದ್ರೆ ನಮ್ಮ ಮನೆಯವರು, ನಿಮ್ಮ ಮನೆಯವರ ಅಳಿ ಉಳಿವಿನ ಪ್ರಶ್ನೆ ನಿನ್ನ ಸಾಧನೆಯಲ್ಲೇ ಅಡಗಿದೆ ಸೇವಂತಿ. ಅಳ್ಬೇಡ, ಇದೊಂದು ಯುದ್ಧ ಮಾಡೋಕ್ ಹೋಗೋನು ಎದುರಾಳಿ ಯಾರು ಅಂತ ನೋಡ್ಬಾರ್ದು. ಹಾಗ್ ನೋಡಿದ್ರೆ ಯುದ್ಧನ ಗೆಲ್ಲೋಕೆ ಆಗಲ್ಲ. ನೀನು ಈ ಭಾವನೆಗಳ ಪಾಶಕ್ಕೆ ಸಿಕ್ಕಾಕೊಂಡೆ ಅನ್ಕೋ, ಕೊನೆವರೆಗೂ ಆ ದುಷ್ಟಶಕ್ತಿಗಳ ಕೈಯಲ್ಲಿ ಒತ್ತಾಡ್ಬೇಕಾಗತ್ತೆ. ಜಗತ್ತನ್ನ ಕಾಪಾಡೋ ಶಕ್ತಿ ಎಲ್ರಿಗೂ ಸಿಗಲ್ಲ ಸೇವಂತಿ. ಅದು ನಿನ್ಗೆ ಸಿಕ್ಕಿದೆ ಅಂದ್ರೆ ಅದನ್ನ ಸದುಪಯೋಗ ಪಡಿಸ್ಕೋ. ಮನಸ್ಸನ್ನ ಕಲ್ ಮಾಡ್ಕೋ ಸೇವಂತಿ. ಸಾಧನೆ ಮಾಡು. ಅಂಜಬೇಡ, ಧೈರ್ಯವಾಗಿರು ಸೇವಂತಿ. ಆ ದುಷ್ಟಶಕ್ತಿಗಳನ್ನ ಮೆಟ್ಟು ನಿಲ್ಲು. ಈಗ್ಲೇ ಕೂತು ದೃಢ ಸಂಕಲ್ಪದಿಂದ ದೇವಿಗೆ ಕುಂಕುಮಾರ್ಚನೆ ಮಾಡು. ಆದ್ರೆ ಒಂದೇ ಒಂದು ನೆನ್ಪಿಟ್ಕೋ, ನಿನ್ನ ಕಣ್ಣಿಂದ ಒಂದೇ ಒಂದು ಹನಿ ಕಣ್ಣೀರು ಬರಬಾರ್ದು. ಓಂ ಧೂಂ ದುರ್ಗಾಯೈ ನಮಃ. ಓಂ ಧೂಂ ದುರ್ಗಾಯೈ ನಮಃ. ಓಂ ಧೂಂ ದುರ್ಗಾಯೈ ನಮಃ. ಓಂ ಧೂಂ ದುರ್ಗಾಯೈ ನಮಃ. ಮೀರಾ, ಹೇಗಿದ್ಯಾ? ಅಯ್ಯಯ್ಯೋ, ಇವಳು ಮೀರಾನ ಪ್ರಿಯಾನ ಒಂದು ಗೊತ್ತಾಗ್ತಿಲ್ವೇ? ನಿನ್ ಮೈ ಮೇಲೆ ಪ್ರಿಯಾ ಏನಾದ್ರೂ ಬಂದಿದ್ದಾಳ? ಯಾವಳು ಬಂದಿಲ್ಲ. ಏನ್ ಹೇಳಿ ಚಿಕ್ಕಿ? ಏನು ಅಂತ ಹೇಳುದು? ಪಾಪ ಅರ್ಜುನ್ ಪರಿಸ್ಥಿತಿ ನೋಡಿದ್ರೆ ಹೊಟ್ಟೆಗ್ ಬೆಂಕಿ ಬಿದ್ದಂಗ ಆಗ್ತಿದೆ. ಏನ್ ಮಾಡಕ್ಕಾಗತ್ತೆ? ಅನ್ಭವಿಸ್ಲೇಬೇಕು ಅಂತ ಹಣೆ ಬರದಲ್ಲಿ ಬರ್ದಿದ್ರೆ ಅನ್ಭವಿಸ್ಲೇಬೇಕಾಗತ್ತೆ. ಹೌದು, ನೀನೇನು ಅರ್ಜುನ್ ರೂಮಿಂದ ತಟ್ಟೆ ಇಟ್ಕೊಂಡ್ ಬರ್ತಿದ್ಯಾ? ಅರ್ಜುನ್ ಊಟ ಮಾಡಿದ್ನಾ? ಅಯ್ಯೋ, ಎಲ್ ತಿನ್ನಕ್ಕಾಗತ್ತೆ? ತುತ್ ಬಾಯಿಗಿಟ್ರೆ ಸಾಕು, ವಾಂತಿ ಆಗ್ತಾ ಇದೆ. ಅನ್ನ ಅಲ್ಲ, ಒಂದ್ ಹನಿ ನೀರ್ ಕೂಡ ಹೊಟ್ಟೆ ಒಳಗಡೆ ಹೋಗ್ತಾ ಇಲ್ಲ. ಪಾಪ ಅಲ್ವಾ ನಮ್ಮ ಅರ್ಜುನು? ಪಾಪನ? ನನ್ನ ಅಪ್ಪನ್ ಕೊಂದಿರೋ ಪಾಪಿ ಅವನು. ಇನ್ನು ನನ್ನ ಕೈಯಿಂದ ಬೇಜಾನ್ ಕಷ್ಟಗಳು ಅನುಭವಿಸೋದಿದೆ. ನಮ್ಮ ಅರ್ಜುನು ಒಂದೊತ್ತುನು ಹಸು ತಡಿತಿರ್ಲಿಲ್ಲ ಗೊತ್ತಾ? ಈಗ ಮೂರ್ ದಿನ ಅನ್ನ ತಿಂದೆ ಹೇಗಿದಾನೋ ಏನೋ. ಇರ್ಲೇಬೇಕು, ಯಾಕಂದ್ರೆ ನಾನ್ ಮಾಡಿರೋ ಪ್ರಯೋಗ ಅಂತದ್ದು. ನಾನೇ ತಿನ್ನಿಸ್ತೀನಿ ಅಂದ್ರೂ ಅವನ್ ಕೈಲಿ ಸಾಧ್ಯ ಇಲ್ಲ. ಹೋಗ್ಲಿ ಬಿಡು, ಹೇಗಿದ್ರು ನಾನು ಅಮ್ಮವ್ರ ಪ್ರಸಾದ ತಗೊಂಬಂದಿದ್ದೀನಿ, ನಾನು ಹೋಗಿ ಕೊಡ್ತೀನಿ. ಯಾವ ಪೀಡೆ ಪಿಶಾಚಿ ಇದ್ರೂ ತೊಲಗೋಗುತ್ತೆ. ಅಮ್ಮನವ್ರ ಪ್ರಸಾದನ? ಹೌದು. ನಮ್ಮ ಮನೆ ಹತ್ರ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ. ಅವ್ರ ಹತ್ರ ಹೋಗಿ ಮನೇಲಿ ಹೀಗಾಗಿದೆ ಅಂತ ಹೇಳ್ದೆ. ಅದಕ್ಕೆ ಅವರು ಅರ್ಜುನ್ ಹೆಸರಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಈ ಪ್ರಸಾದ ಕೊಟ್ಟಿದ್ದಾರೆ. ಅವನು ಇದನ್ನ ತಿಂದಿದ ತಕ್ಷಣ ದೆವ್ವ ಪೀಡೆ ಎಲ್ಲ ಹೊಟ್ಟೋಗುತ್ತೆ. ಅಮ್ಮನವ್ರ ಪ್ರಸಾದನ ಅಂದ್ರೆ ಇವನೇನಾದ್ರೂ ಅದನ್ನ ತಿನ್ಬಿಟ್ರೆ ಖಂಡಿತ ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಸರಿ, ನಾನು ಅವನು ತಿನ್ಸ್ಬರ್ತೀನಿ. ಬಾ ಇಲ್ಲಿ. ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು. ಹೋಗಿ ಅಲ್ಲಿ ಕೂತ್ಕೋ.
ಆ ಪ್ರಸಾದನ ತಿನ್ನು. ನನ್ ವಶೀಕರಣ ಮಾಡಿದ್ಮೇಲೆ ಅದ್ ಹೇಗ್ ನೀನ್ ಅವನಿಗೆ ಪ್ರಸಾದ ಕೊಡೋದಕ್ಕಾಗತ್ತೆ? ನೀನೆ ತಿಂತಾ ಇದೆಯಲ್ಲ. ನಮ್ಮ ಅದಕ್ಕೆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಇಲ್ಲ ಸರ್, ನಾವು ಹುಡುಕ್ತಾ ಇದೀವಿ. ವಿಷಯ ತಿಳಿದ ತಕ್ಷಣ ನಿಮ್ಗೆ ಕಾಲ್ ಮಾಡ್ತೀನಿ. ಎಷ್ಟು ಹುಡುಕಿದ್ರು ಅದಕ್ಕೆ ಸುಳ್ವೇ ಇಲ್ವಲ್ಲ. ಯಾಕೆ ಈಗ ಮಾಡಿಬಿಟ್ರಿ ಅದಕ್ಕೆ? ಹಲೋ ಹರೀಶ, ನಮ್ಮ ಅದಕ್ಕೆ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಕಣೋ, ನಾನು ನಮ್ಮ ಹುಡುಗರಿಗೆ ಹೇಳಿದ್ದೀನಿ. ಇನ್ಫಾರ್ಮೇಶನ್ ಗೊತ್ತಾದ ತಕ್ಷಣ ಹೇಳ್ತೀನಿ. ಅಲ್ಲ, ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯಿತು? ಪೊಲೀಸವರಿಂದ ಏನು ಇನ್ಫಾರ್ಮೇಶನ್ ಇಲ್ವಲ್ಲ. ಇರು, ಪೊಲೀಸವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ. ಹಲೋ ಹಲೋ ಸರ್, ನಾನು ಅರ್ಜುನ್ ಅವ್ರ ತಮ್ಮ. ಹಾ ಹೇಳಿ. ಅದೇ ಸರ್, ನಮ್ಮ ಅದಕ್ಕೆ ಕಳೆದೋದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಸಿಕ್ಕಿದ್ರಾ ಸರ್? ಆ ಕೆಲಸನೇ ಮಾಡ್ತಿದ್ದೀವಿ, ಇನ್ನು ಹುಡುಕ್ತಿದ್ದೀವಿ. ಸರ್, ಇನ್ನೂ ಹುಡುಕ್ತಿದ್ದೀರಾ ಅಂದ್ರೆ ಏನು ಸರ್ ಅರ್ಥ? ಎಷ್ಟು ದೊಡ್ಡ ಡಿಪಾರ್ಟ್ಮೆಂಟು, ಎಷ್ಟೆಲ್ಲ ನೆಟ್ವರ್ಕ್ಸ್ ಇದೆ ಸರ್. ಇನ್ನು ಎಷ್ಟು ದಿನ ಅಂತ ಹುಡುಕ್ತಿರ್ತೀರಾ ಸರ್? ಆಗಲ್ಲ ಅಂದರೆ ರಿಸೈನ್ ಮಾಡ್ಬಿಟ್ಟು ಮನೆಗೆ ಹೋಗಿ. ನೋಡಿ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ನಾವೇನು ಕೈ ಕಟ್ಕೊಂಡು ಕೂತಿಲ್ವಲ್ಲ. ನಿಮ್ಗೆ ಅವತ್ತೇ ಹೇಳಿಲ್ವಾ? ನಾವು ಪ್ರತಿಯೊಂದು ಟೋಲ್ನ ಚೆಕ್ ಮಾಡಿದ್ದೀವಿ. ಬೆಂಗಳೂರಿಂದ ಅವರು ಆಚೆ ಹೋಗಿಲ್ಲ. ನಾವೀಗ ಬೆಂಗಳೂರಲ್ಲೇ ಹುಡುಕ್ತಾ ಇದ್ದೀವಿ. ನಮಗೆ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ನಮಗೆ ನಮ್ಮ ಕೆಲಸ ಮಾಡಕ್ ಬಿಡಿ. ಇವ್ರುಗಳಿಗೆ ನಮ್ಮ ಟೆನ್ಷನ್ನೇ ಅರ್ಥ ಆಗಲ್ಲ. ಇವ್ರ ಮನೇಲೂ ಈ ಥರ ಯಾರಾದರೂ ಕಾಣೆ ಆಗಿದ್ರೆ ಅವಾಗ ಗೊತ್ತಾಗ್ತಿತ್ತು ನಮ್ಮ ನೋವು ಏನು ಅಂತ. ಇಲ್ಲ, ಇನ್ನೂ ಇವ್ರನ್ನೇ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಈ ಕೇಸ್ನ ಪ್ರೈವೇಟ್ ಡಿಟೆಕ್ಟಿವ್ಗೆ ಕೊಡೋದು ಸರಿ. ಹಲೋ, ಹೇಳು ಅಶ್ವಿನ್. ನೀನಿಂದ ಒಂದು ಅರ್ಜೆಂಟ್ ಕೆಲಸ ಆಗಬೇಕಿತ್ತು. ಏನು ಹೇಳು? ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ, ತುಂಬ ಇಂಪಾರ್ಟೆಂಟ್ ಮ್ಯಾಟರ್. ನಾನೊಂದು ಜಾಗ ಹೇಳ್ತೀನಿ, ಅಲ್ಲಿಗೆ ಬಂದ್ಬಿಡು. ಎಲ್ಲಿಗೆ ಬರಬೇಕು? ಸರಿ, 1-2 ಅವರ್ಸ್ ಬಿಟ್ಟು ಬರಲ್ಲ? ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಇಲ್ಲ, ತುಂಬ ಎಮರ್ಜೆನ್ಸಿ ಇದೆ, ಈಗಲೇ ಬಾ. ಸರಿ, ಬರ್ತೀನಿ.